ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇದೇ ಫೆಬ್ರವರಿ 3ನೇ ತಾರೀಕಿನಂದು ವಸಂತ ಪಂಚಮಿ ಇರೋದ್ರಿಂದ ಆ ಒಂದು ದಿನ ವಿದ್ಯಾಭ್ಯಾಸಕ್ಕೆ ತುಂಬಾ ಉಪಯುಕ್ತವಾದ ದಿನವಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವುದಕ್ಕೆ ವಿಶೇಷವಾದ ದಿನವಾಗಿರೋದ್ರಿಂದ ಆ ಒಂದು ದಿನ ನೀವು ಸರಸ್ವತಿ ತಾಯಿಯ ಅನುಗ್ರಹಕ್ಕೆ ಈ ರೀತಿಯಾಗಿ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ವಸಂತ ಪಂಚಮಿಯ ಮಹತ್ವ, ಮುಹೂರ್ತ ಮತ್ತು ಪ್ರಮುಖ ಆಚರಣೆಗಳನ್ನು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬಹುದಾಗಿರುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ವಸಂತ ಪಂಚಮಿಯು ಅತ್ಯಂತ ಮಂಗಳಕರವಾದ ದಿನವಾಗಿದ್ದು ಅಂದು ಶಕ್ತಿಯನ್ನು ಹೊಂದಿರುತ್ತೆ. ವಸಂತ ಪಂಚಮಿ ವಸಂತ ಕಾಲದ ಆಗಮನ ಮತ್ತು ಸರಸ್ವತಿ ದೇವಿಯ ಆರಾಧನೆ ಹಬ್ಬವನ್ನು ಫೆಬ್ರವರಿ 3ನೇ ತಾರೀಕು 2025ರಂದು ಆಚರಿಸಲಾಗುತ್ತೆ. ಈ ಮಂಗಳಕರ ದಿನವು ಬುದ್ಧಿವಂತಿಕೆ, ಕಲಿಕೆ ಮತ್ತು ಹೊಸ ಆರಂಭಕ್ಕೆ ಮೀಸಲಾಗಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ, ವೃತ್ತಿಪರರಿಗೆ ಪ್ರಮುಖ ಸಂದರ್ಭವಾಗಿದೆ ಮತ್ತು ಜ್ಞಾನದ ಅನ್ವೇಷಕ ಕೂಡ ಆಗಿರುತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ 3, 2025ರಂದು ಪೂಜಾ ಮುಹೂರ್ತ ಬಂದು ಬೆಳಿಗ್ಗೆ 7:09ರಿಂದ ಮಧ್ಯಾಹ್ನ 12:35ರವರೆಗೆ ಇರುತ್ತೆ. ಸರಸ್ವತಿ ದೇವಿಯ ಆಶೀರ್ವಾದವನ್ನು ಕೋರಲು ಅತ್ಯಂತ ಅನುಕೂಲಕರವಾದ ಸಮಯವೆಂದು ಪರಿಗಣಿಸಲಾದ ದಿನದ ಮೊದಲಾರ್ಧದಲ್ಲಿ ಪೂರ್ವಾಗ್ನ ಕಾಲದ ಸಮಯದಲ್ಲಿ ಪೂಜೆಯನ್ನು ಆದರ್ಶಪ್ರಾಯವಾಗಿ ನಿರ್ವಹಿಸಬೇಕು. ವೈದಿಕ ಜ್ಯೋತಿಷ್ಯದ ಪ್ರಕಾರ ವಸಂತ ಪಂಚಮಿ ಅತ್ಯಂತ ಮಂಗಳಕರ ದಿನವಾಗಿರೋದ್ರಿಂದ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಯಶಸ್ಸನ್ನು ತರುವ ಶಕ್ತಿಯನ್ನು ಹೊಂದಿರುತ್ತೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು, ಶೈಕ್ಷಣಿಕ ಪ್ರಗತಿಯನ್ನು ಹುಡುಕಲು ಮತ್ತು ಪ್ರಮುಖ ಜೀವನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯ ಆಗಿರುತ್ತೆ. ವಸಂತ ಪಂಚಮಿಯಂದು ಈ ರೀತಿಯ 3 ಆಚರಣೆಗಳನ್ನು ನೀವು ನಡೆಸಬೇಕಾಗುತ್ತೆ. ಮನೆಯ ಮಂದಿರ ಅಥವಾ ಸ್ನಾನದಲ್ಲಿ ಸರಸ್ವತಿ ಪೂಜೆ. ಧಾರ್ಮಿಕ ಸ್ನಾನದೊಂದಿಗೆ ದಿನವನ್ನ ಪ್ರಾರಂಭಿಸಿ ಮತ್ತು ಹಳದಿ ಬಟ್ಟೆಗಳನ್ನು ಧರಿಸಿ ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಅಂದರೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿ ಹಳದಿ ಹೂಗಳನ್ನು, ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಸರಸ್ವತಿ ವಂದನೆಯನ್ನ ಪಠಿಸಿ. ಸರಸ್ವತಿ ದೇವಿಯ ಜೊತೆ ಗಣೇಶನನ್ನ ಕೂಡ ಪೂಜಿಸಬೇಕು. ಏಕೆಂದರೆ ಅವನು ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ಬುದ್ಧಿವಂತಿಕೆಯ ಸಂಕೇತ ಆಗಿರೋದ್ರಿಂದ ಗಣಪತಿಯನ್ನು ಕೂಡ ನೀವು ಪೂಜಿಸಬೇಕಾಗತ್ತೆ. ಇನ್ನು ವ್ಯಾಪಾರ ಮತ್ತು ವೃತ್ತಿಪರ ಬೆಳವಣಿಗೆಗಾಗಿ ಪೂಜೆ ಮಾಡಬೇಕಾಗತ್ತೆ. ನಿಮ್ಮ ವ್ಯಾಪಾರ ಕಾರ್ಡ್ಗಳು, ಪುಸ್ತಕ, ಪೆನ್ನು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಪೂಜೆ ಮಾಡುವಂತ ಸ್ಥಳದಲ್ಲಿಟ್ಟು ಅದರ ಮೇಲೆ ಗಂಜಲವನ್ನ ಪ್ರೋಕ್ಷಣೆಯನ್ನ ಮಾಡಬೇಕಾಗತ್ತೆ. ಹಿಂದುಳಿದ ಮಕ್ಕಳಿಗೆ ಪುಸ್ತಕಗಳು, ಪೆನ್ನುಗಳು ಮತ್ತು ನೋಟ್ಬುಕ್ಗಳನ್ನು ಮತ್ತು ಅಧ್ಯಯನ ಸಾಮಗ್ರಿಗಳನ್ನು ದಾನ ಮಾಡುವ ಮೂಲಕ ಜ್ಞಾನದ ಆಶೀರ್ವಾದವನ್ನು ವಿಸ್ತರಿಸಬಹುದು. ಈ ದಿನದಂದು ಶಿಕ್ಷಣವನ್ನು ಬೆಂಬಲಿಸೋದ್ರಿಂದ ಒಬ್ಬರ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಅರ್ಹತೆಯನ್ನ ಹೆಚ್ಚಾಗುತ್ತದೆ ಎಂದು ಕೂಡ ನಂಬಲಾಗುತ್ತೆ. ಇನ್ನು ಈ ವಸಂತ ಪಂಚಮಿಯ ದಿನದಂದು ನಿಮ್ಮ ಮನೆಯಲ್ಲಿರುವಂತಹ 5 ವರ್ಷದ ಒಳಗಿನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ನಿಮ್ಮ ಹತ್ತಿರವಿರುವಂತಹ ದೇವಾಲಯಗಳಲ್ಲಿ ಮಾಡಿಸಬಹುದಾಗಿರುತ್ತೆ. ಆ ಒಂದು ದಿನ ನೀವು ಅಕ್ಷರಾಭ್ಯಾಸವನ್ನ ಮಾಡಿಸೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿಕೆ ಇರೋದ್ರಿಂದ ಹಾಗೆ ಆ ಒಂದು ದಿನ ನೀವು ತಪ್ಪದೇ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿ ಅಂತ ಹೇಳ್ತಾ, ಆ ಒಂದು ದಿನ ಅಕ್ಷರಾಭ್ಯಾಸವನ್ನ ಮಾಡಿಸೋದಕ್ಕೆ ಶೃಂಗೇರಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ. ಆದರೆ ನಾವು ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ ಅನ್ನೋರು ನಿಮ್ಮ ಮನೆಯ ಹತ್ರದಲ್ಲೇ ಇರುವಂತಹ ಅಥವಾ ನಿಮ್ಮ ಊರಿನ ಗ್ರಾಮದಲ್ಲಿರುವಂಥ ದೇವಸ್ಥಾನಗಳಲ್ಲಿ ನೀವು ನಿಮ್ಮ ಮಕ್ಕಳ ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು.